ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಕ್ವಾಲಿಟಿ ಟೂಲ್ಸ್ ಕನ್ನಡ ಚಾನಲ್. ನಾನು ರುದ್ರೇಶ್. ನಾವು ಇವತ್ತು ತಿಳ್ಕೊಳ್ಳೋಣ ಬನ್ನಿ, ಬೇಸಿಕ್ಸ್ ಆಫ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ದು ಬೇಸಿಕ್ಸ್ಗಳ ಬಗ್ಗೆ ಇವತ್ತು ಸ್ಟಡಿ ಮಾಡೋಣ. ಹಾಗೆ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಎಂದರೇನು, ಹೂ ಇಂಟ್ರೊಡ್ಯೂಸ್ಡ್ QMS, ಹೌ ಡಿಡ್ ಆಲ್ ಸ್ಟಾರ್ಟ್, ವಾಟ್ ಆರ್ ಆಲ್ ದ QMS ಸ್ಟೇಟ್ಮೆಂಟ್ಗಳು ಯಾವುವು, QMS ಗೋಲ್ಸ್ ಯುವರ್ ಆರ್ಗನೈಜೇಷನ್ ವಾಂಟ್ಸ್ ಟು ಅಚೀವ್, ಯಾವ್ಯಾವ ಗೋಲ್ಸು QMS ಗೋಲ್ಸು ಎಲ್ಲ ಆರ್ಗನೈಜೇಷನ್ ಅಚೀವ್ ಮಾಡಬೇಕಾಗಿರೋದು, ವಾಟ್ ಆರ್ ಆಲ್ ದ 7 ಪ್ರಿನ್ಸಿಪಲ್ ಆಫ್ QMS. ಈ ಕ್ವಶನ್ಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ ಡಿಫೈನ್ QMS. ವಾಟ್ ಈಸ್ QMS? QMS ಎಂದರೇನು? Set of interrelated or interacting components that organization use to direct and control how quality policies and procedure are implemented and quality objectives are achieved ಅಂತ. ಈ ಡೆಫಿನೇಷನ್ ಏನು ಹೇಳುತ್ತೆ ಅಂದರೆ, ಒಂದು ಸೆಟ್ ಆಫ್ ಇಂಟರ್ರಿಲೇಟೆಡ್ ಆರ್ ಇಂಟರಾಕ್ಟಿಂಗ್ ಕಾಂಪೊನೆಂಟ್ಸ್ ಆಗಿರ್ಬೋದು, ಒಂದು ಕ್ವಾಲಿಟಿ ಪಾಲಿಸೀಸ್ ಆಗಿರ್ಬೋದು, ಒಂದು ಸೆಟ್ ಆಫ್ ಪ್ರೊಸೀಜರ್ ಆಗಿರ್ಬೋದು, ಆ ಪ್ರೊಸೀಜರ್ನ ಒಂದು ಆರ್ಗನೈಜೇಷನಲ್ಲಿ ಇಂಪ್ಲಿಮೆಂಟ್ ಆಗ್ತಾ ಇದೆಯಾ, ಆ ಇಂಪ್ಲಿಮೆಂಟ್ ಆಗ್ತಿರೋ ಕ್ವಾಲಿಟಿ ಪಾಲಿಸೀಸು ಮತ್ತು ಪ್ರೊಸೀಜರ್ಸ್ಗಳು ಕ್ವಾಲಿಟಿ ಆಬ್ಜೆಕ್ಟಿವ್ನ ಅಚೀವ್ ಮಾಡ್ತಿದ್ದಾವ ಅನ್ನೋದು ಈ ಡೆಫಿನೇಷನ್ ಆಗಿದೆ. ಸೆಕೆಂಡ್ ಡೆಫಿನೇಷನ್, ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ QMS ಆರ್ ಎ ಕಲೆಕ್ಷನ್ಸ್ ಆಫ್ ಪ್ರೊಸೆಸಸ್ ಯೂಸ್ಡ್ ಬೈ ಬಿಸ್ನೆಸ್ ಟು ಹೆಲ್ಪ್ ಇನ್ಕ್ರೀಸ್ ಪ್ರೊಡಕ್ಟಿವಿಟಿ, ಇಂಪ್ರೂವ್ ಕಸ್ಟಮರ್ ಸರ್ವಿಸ್ ಆ್ಯಂಡ್ ರೆಡ್ಯೂಸ್ ವೇಸ್ಟ್. ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನೋದು ಒಂದು ಕಲೆಕ್ಷನ್ಸ್ ಆಫ್ ಪ್ರೊಸೆಸ್ ಅಂದರೆ, ಒಂದು ಬಿಸ್ನೆಸ್ಸಲ್ಲಿ, ಒಂದು ಬಿಸ್ನೆಸ್ ಆಗಿರ್ಬೋದು, ಒಂದು ಇಂಡಸ್ಟ್ರಿಯಲ್ಲಿ ಆಗಿರ್ಬೋದು, ಅದರೊಳಗಡೆ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನೋದು ಒಂದು ಕಲೆಕ್ಷನ್, ಒಂದು ಪ್ರೋಸೆಸ್ಗಳ ಕಲೆಕ್ಷನ್. ಅದನ್ನು ಒಂದು ಬಿಸ್ನೆಸ್ ಅವರು ಬಿಸ್ನೆಸ್ಸಲ್ಲಿ ಕ್ವಾಲಿಟಿ ಮ್ಯಾನೇಜ್ಮೆಂಟ್ನ ಸಿಸ್ಟಮ್ನ ಅಳವಡಿಸ್ಕೊಂಡು ಟು ಹೆಲ್ಪ್ ಇನ್ಕ್ರೀಸ್ ಪ್ರೊಡಕ್ಟಿವಿಟಿ, ಇಂಪ್ರೂವ್ ಕಸ್ಟಮರ್ ಸರ್ವಿಸ್ ಆ್ಯಂಡ್ ರೆಡ್ಯೂಸ್ ವೇಸ್ಟ್. ಅದನ್ನು ಅವ್ರ ಬಿಸ್ನೆಸ್ಸಲ್ಲಿ ಅಳವಡಿಸ್ಕೊಂಡು ಪ್ರೊಡಕ್ಟಿವಿಟಿನ ಇನ್ಕ್ರೀಸ್ ಮಾಡ್ಕೋತಾರೆ, ಇಂಪ್ರೂವ್ ಕಸ್ಟಮರ್ ಸರ್ವಿಸ್ನ ಇಂಪ್ರೂವ್ ಆಗುತ್ತೆ, ವೇಸ್ಟ್ನ ರೆಡ್ಯೂಸ್ ಮಾಡ್ಕೋತಾರೆ. ಇದು ಸೆಕೆಂಡ್ ಡೆಫಿನೇಷನ್ ಆಗಿದೆ. ಸೆಕೆಂಡ್ ಕ್ವಶನ್, ಹೂ ಇಂಟ್ರೊಡ್ಯೂಸ್ಡ್ QMS? ಯಾರು QMSನ ಇಂಟ್ರೊಡ್ಯೂಸ್ ಮಾಡಿದವರು ಅಂತ? ವಾಲ್ಟರ್ ಎ ಶೇವಾರ್ಟ್ ಅಂತ. ಅವರು ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ನ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದವರು ವಾಲ್ಟರ್ ಎ ಶೇವಾರ್ಟ್ ಅಂತ. ವಾಲ್ಟರ್ ಎ ಶೇವಾರ್ಟ್ ಮೇಡ್ ಎ ಮೇಜರ್ ಸ್ಟೆಪ್ ಇನ್ ದಿ ಎವಾಲ್ಯೂಷನ್ ಟುವರ್ಡ್ಸ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಬೈ ಕ್ರಿಯೇಟಿಂಗ್ ಎ ಮೆಥಡ್ ಫಾರ್ ಕ್ವಾಲಿಟಿ ಕಂಟ್ರೋಲ್ ಫಾರ್ ಪ್ರೊಡಕ್ಷನ್. ವಾಲ್ಟರ್ ಎ ಶೇವಾರ್ಟ್ ಏನು ಮಾಡ್ತಾರೆ, ಒಂದು ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನೋ ಒಂದು ಪ್ರಿನ್ಸಿಪಲ್ನ, ಒಂದು ಕಾನ್ಸೆಪ್ಟನ್ನ ಕ್ರಿಯೇಟ್ ಮಾಡ್ತಾರೆ. ರೀಸನ್ ಏನಂದರೆ, ಪ್ರೊಡಕ್ಷನಲ್ಲಾಗೋ ಪ್ರಾಬ್ಲಮ್ಸ್ನ ಎಲಿಮಿನೇಟ್ ಮಾಡೋಕ್ಕೆ, ಕಂಟ್ರೋಲ್ ಮಾಡೋಕ್ಕೆ, ಕ್ವಾಲಿಟಿ ಪ್ರಾಬ್ಲಮ್ಸ್ನ ಕಂಟ್ರೋಲ್ ಮಾಡೋಕ್ಕೆ ಅವರು ಒಂದು ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನೋದನ್ನ ಸ್ಟಾರ್ಟಿಂಗಲ್ಲಿ ಪ್ರಿನ್ಸಿಪಲ್ನ ಇಂಪ್ಲಿಮೆಂಟ್ ಮಾಡ್ತಾರೆ. ಅವನಾಗಿ ಯೂಸಿಂಗ್ ಸ್ಟ್ಯಾಟಿಸ್ಟಿಕಲ್ ಮೆಥಡ್ಗಳನ್ನ ಯೂಸ್ ಮಾಡಿಕೊಂಡು. ಫಸ್ಟ್ ಪ್ರಪೋಸ್ಡ್ ಇನ್ 1924. ಮೊದಲನೇದಾಗಿ 1924 ಈ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನೋದನ್ನ ಪ್ರಪೋಸಲ್ ತರ್ತಾರೆ. ಇಟ್ ಈಸ್ ಬಿಕಮ್ ದಿ ಫೌಂಡೇಶನ್ಸ್ ಫಾರ್ ಇಸ್ ಆನ್ಗೋಯಿಂಗ್ ವರ್ಕ್ ಆನ್ ಸ್ಟ್ಯಾಟಿಸ್ಟಿಕಲ್ ಕ್ವಾಲಿಟಿ ಕಂಟ್ರೋಲ್. ಇದು ಮೊದಲನೇ ಫೌಂಡೇಶನ್ ಆಗುತ್ತೆ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ಗೆ. ನೆಕ್ಸ್ಟು ಇವರು ಎಡ್ವರ್ಡ್ ಡೆಮಿಂಗ್ ಅನ್ನೋರು ಲೇಟರ್ ಅಪ್ಲೈಡ್ ಸ್ಟ್ಯಾಟಿಸ್ಟಿಕಲ್ ಪ್ರೋಸೆಸ್ ಕಂಟ್ರೋಲ್ ಮೆಥಡ್ಸ್ ಇನ್ ದಿ ಯುನೈಟೆಡ್ ಸ್ಟೇಟ್ ಡ್ಯೂರಿಂಗ್ ವರ್ಲ್ಡ್ ವಾರ್ II. ಅಂದರೆ ಸೆಕೆಂಡ್ ವರ್ಲ್ಡ್ ವಾರ್ ಟೈಮಲ್ಲಿ ಈ ಸ್ಟ್ಯಾಟಿಸ್ಟಿಕಲ್ ಪ್ರೋಸೆಸ್ ಕಂಟ್ರೋಲ್ ಅನ್ನೋ ಮೆಥಡ್ಗಳನ್ನ ಇವರು ಯುನೈಟೆಡ್ ಸ್ಟೇಟಲ್ಲಿ ಇವರು ಅಪ್ಲೈಡ್ ಮಾಡ್ತಾರೆ. ಯಾರು? ಎಡ್ವರ್ಡ್ ಡೆಮಿಂಗ್ ಅನ್ನೋರು. ದೇರ್ ಬೈ ಸಕ್ಸಸ್ಫುಲಿ ಇಂಪ್ರೂವಿಂಗ್ ಕ್ವಾಲಿಟಿ ಇನ್ ದಿ ಮ್ಯಾನುಫ್ಯಾಕ್ಚರ್ ಆಫ್ ಮುನಿಷಸ್ ಆ್ಯಂಡ್ ಅದರ್ ಸ್ಟ್ರಾಟಜಿಕಲಿ ಇಂಪಾರ್ಟೆಂಟ್ ಪ್ರಾಡಕ್ಟ್ಸ್. ಈ ಎಡ್ವರ್ಡ್ ಡೆಮಿಂಗ್ ಅನ್ನೋರು ಸೆಕೆಂಡ್ ವರ್ಲ್ಡ್ ವಾರ್ ಟೈಮಲ್ಲಿ ಅವ್ರನ್ನ ಸ್ಟ್ಯಾಟಿಸ್ಟಿಕಲ್ ಮೆಥಡ್ಗಳನ್ನ ಮ್ಯಾನುಫ್ಯಾಕ್ಚರ್ ಆಫ್ ಮುನಿಷಸ್ ಅಂದರೆ ಯುದ್ಧ ಸಾಮಗ್ರಿಗಳ ಮೇಲೆ ಅವರು ಸ್ಟ್ಯಾಟಿಸ್ಟಿಕಲ್ ಮೆಥಡ್ನ ಅಪ್ಲೈ ಮಾಡ್ತಾರೆ, ಮತ್ತು ಸ್ಟ್ರಾಟಜಿಕಲಿ ಇಂಪಾರ್ಟೆಂಟ್ ಪ್ರಾಡಕ್ಟ್ಗಳ ಮೇಲೆ ಅವರು QMS ಅನ್ನೋ ಸ್ಟ್ಯಾಟಿಸ್ಟಿಕಲ್ ಪ್ರೋಸೆಸ್ ಮೆಥಡ್ನ ಕಂಟ್ರೋಲ್ನ ಅಪ್ಲೈ ಮಾಡ್ತಾರೆ ಅವರು. ಅದಕ್ಕೆ ಅವ್ರನ್ನ ಫಾದರ್ ಆಫ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನೋದು. ಫಾದರ್ ಆಫ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಯಾರು ಅಂದರೆ ಎಡ್ವರ್ಡ್ ಡೆಮಿಂಗ್ ಅಂತ. ಹೌ ಡಿಡ್ ಇಟ್ ಆಲ್ ಸ್ಟಾರ್ಟ್ಸ್? ಅಂದರೆ ಈ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನೋದು ಹೇಗೆ ಸ್ಟಾರ್ಟ್ ಆಯ್ತಂದ. ಕ್ವಾಲಿಟಿ ಲೀಡರ್ಶಿಪ್ ಫ್ರಮ್ ಎ ನ್ಯಾಷನಲ್ ಪರ್ಸ್ಪೆಕ್ಟಿವ್ ಹ್ಯಾಸ್ ಚೇಂಜ್ಡ್ ಓವರ್ ದಿ ಪಾಸ್ಟ್ 5 to 6 decades. 5 to 6 decade ನಂತರ ಕ್ವಾಲಿಟಿ ಲೀಡರ್ಶಿಪ್ ಅನ್ನೋದು ನ್ಯಾಷನಲ್ ಪರ್ಸ್ಪೆಕ್ಟಿವಲ್ಲಿ ಚೇಂಜ್ ಆಗುತ್ತೆ. ಆಫ್ಟರ್ ದಿ ಸೆಕೆಂಡ್ ವರ್ಲ್ಡ್ ವಾರ್, ಜಪಾನ್ ಡಿಸೈಡೆಡ್ ಟು ಮೇಕ್ ಕ್ವಾಲಿಟಿ ಇಂಪ್ರೂವ್ಮೆಂಟ್ ಎ ನ್ಯಾಷನಲ್ ಇಂಪರೇಟಿವ್ ಆ್ಯಸ್ ಪಾರ್ಟ್ ಆಫ್ ರೀಬಿಲ್ಡಿಂಗ್ ದೇರ್ ಎಕಾನಮಿ. ಆಫ್ಟರ್ ದಿ ಸೆಕೆಂಡ್ ವರ್ಲ್ಡ್ ವಾರ್ ನಂತರ ಜಪಾನ್ ಅವರು ಏನು ಮಾಡ್ತಾರೆ, ಅವ್ರದ್ದು ಎಕಾನಮಿನ ರೀಬಿಲ್ಡ್ ಮಾಡೋಕ್ಕೆ ಈ ಕ್ವಾಲಿಟಿ ಇಂಪ್ರೂವ್ಮೆಂಟ್ಸನ್ನು ಆ್ಯಕ್ಟಿವಿಟೀಸ್ ತರ್ತಾರೆ. ಆ್ಯಂಡ್ ಶೌಡ್ ದಿ ಹೆಲ್ಪ್ ಆಫ್ ಶೇವಾರ್ಟ್, ಡೆಮಿಂಗ್ ಆ್ಯಂಡ್ ಜುರಾನ್ ಅಮಾಂಗ್ ದಿ ಅದರ್ಸ್. ಆವಾಗ ಆಗಿನ ಟೈಮಲ್ಲಿ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಆಗಿರ್ಬೋದು, ಕ್ವಾಲಿಟಿ ಇಂಪ್ರೂವ್ಮೆಂಟ್ಸಲ್ಲಿ ಹೆಸರುವಾಸಿಯಾಗಿದ್ದಂಥ ಶೇವಾರ್ಟ್, ಡೆಮಿಂಗ್, ಜುರಾನ್ನ ಹೆಲ್ಪ್ ಕೇಳ್ಕೊಂಡು ಹೋಗ್ತಾರೆ. ಹಾಗೂ ಕೆಲವು ಅಮಾಂಗೆಸ್ಟ್ ಅದರ್ಸ್ನ ಹೆಲ್ಪ್ ತಗೋತಾರೆ ಅವ್ರನ್ನ ಎಕಾನಮಿ ಬಿಲ್ಡ್ ಮಾಡೋಕ್ಕೆ, ಅವ್ರ ಇಂಡಸ್ಟ್ರಿನ ಡೆವಲಪ್ ಮಾಡೋಕ್ಕೆ. ಫ್ರಮ್ ದಿ ಟೈಮ್ ದಿ ISO series of quality management system were released in 1997.
1987 ISO ಸೀರೀಸ್ ಆಫ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಸ್ಟ್ಯಾಂಡರ್ಡ್ಸ್ ರಿಲೀಸ್ ಆಗುತ್ತೆ. ಇನ್ 1995 ಕ್ವಾಲಿಟಿ QS 9000 ವಾಸ್ ಇಂಟ್ರೊಡ್ಯೂಸ್ಡ್ ವಿತ್ ದಿ ಥಾಟ್ ದಟ್ ಥಿಂಗ್ಸ್ ವುಡ್ ಗೆಟ್ ಬೆಟರ್. ಇನ್ 1995 QS 9000 ಅನ್ನೋ ಒಂದು ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ನ ರಿಲೀಸ್ ಮಾಡ್ತಾರೆ. ಥಿಂಗ್ಸ್ ಗುಡ್ ಬೆಟರ್ ಆಗ್ಬೋದು, ನಮ್ಮ ಇಂಡಸ್ಟ್ರಿ ಸೆಕ್ಟರ್ ಬೆಟರ್ ಆಗ್ಬೋದು ಅಂತ. ದಿಸ್ ವಾಸ್ ಫಾಲೋಡ್ ಬೈ ದಿ ಅದರ್ ಸೆಕ್ಟರ್ ಸ್ಪೆಸಿಫಿಕ್ ಸ್ಟ್ಯಾಂಡರ್ಡ್ಸ್. TL 9100 ಫಾರ್ ಟೆಲಿಕಮ್ಯುನಿಕೇಷನ್ಗೆ TL 9100 ಅನ್ನೋ ಒಂದು ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಬಿಡುಗಡೆ ಮಾಡ್ತಾರೆ. AS 9100 ಬಿಡುಗಡೆ ಮಾಡ್ತಾರೆ. ಏರೋಸ್ಪೇಸ್ಗೆ ISO TS 16949 ಅಂತ ಆಟೋಮೋಟಿವ್ ಇಂಡಸ್ಟ್ರಿಗೆ ಬಿಡುಗಡೆ ಮಾಡ್ತಾರೆ. ಆಮೇಲೆ ನೆಕ್ಸ್ಟ್ ಅದ್ರ ರೀಪ್ಲೇಸ್ ಆಗಿ QS 9100 ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಬರುತ್ತೆ. ಆಲ್ ಆಫ್ ದಿಸ್ ಹ್ಯಾಡ್ ದಿ ಕಾಮನ್ ಗೋಲ್ ಫಾರ್ ಡೆಲಿವರಿಂಗ್ ಹೈ ಕ್ವಾಲಿಟಿ ಪ್ರಾಡಕ್ಟ್ಸ್ ಆರ್ ಸರ್ವಿಸಸ್ ಆನ್ ಟೈಮ್. ಈ ಎಲ್ಲ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಗೋಲ್ ಏನಂದರೆ ಒಳ್ಳೆ ಹೈ ಕ್ವಾಲಿಟಿ ಪ್ರಾಡಕ್ಟ್ಗೆ ಕಸ್ಟಮರ್ಗೆ ಸರ್ವಿಸ್ ಮಾಡಬೇಕು. ಹೈ ಕ್ವಾಲಿಟಿ ಪ್ರಾಡಕ್ಟ್ಸ್ನ ಕಸ್ಟಮರ್ಗೆ ಪ್ರೊವೈಡ್ ಮಾಡಬೇಕು, ಡೆಲಿವರ್ ಮಾಡೋದೇ ಇದರ ಗುರಿಯಾಗಿರುತ್ತೆ. ದೇರ್ ಬೈ ಅಚೀವಿಂಗ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ನೇ ಅವ್ರದ್ದು ಗುರಿಯಾಗಿರುತ್ತೆ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ದು. QMS ಗೋಲ್ಸ್ ಯುವರ್ ಆರ್ಗನೈಸೇಷನ್ ವಾಂಟ್ಸ್ ಟು ಅಚೀವ್. ಕ್ವಾಲಿಟಿ ಮ್ಯಾನೇಜ್ಮೆಂಟ್ಸ್ ಗೋಲ್ಸ್ಗಳು ಇರ್ತವೆ. ಎಲ್ಲ ಆರ್ಗನೈಸೇಷನ್ಗಳು ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ನ ಇಂಪ್ಲಿಮೆಂಟ್ ಮಾಡಿದ್ದೀವಿ ಅಂತಂದರೆ ಆ ಗೋಲ್ಸ್ಗಳನ್ನ ಅಚೀವ್ ಆಗ್ತಾ ಇರಬೇಕು ಆ ಆರ್ಗನೈಸೇಷನ್ ಒಳಗಡೆ. ಅದು ಯಾವ್ಯಾವು ಅಂದರೆ ಬಿ ಮೋರ್ ಎಫಿಷಿಯೆಂಟ್ ಆ್ಯಂಡ್ ಪ್ರಾಫಿಟೇಬಲ್. ಯಾವಾಗಲೂ ಎಫಿಷಿಯೆಂಟಾಗಿರಬೇಕು, ವರ್ಕಲ್ಲಾಗಿರ್ಬೋದು, ಪ್ರೊಸೆಸ್ಸಲ್ಲಾಗಿರ್ಬೋದು, ಆ್ಯಂಡ್ ಪ್ರಾಫಿಟೇಬಲ್ ಆಗಿರಬೇಕು. ಪ್ರೊಡ್ಯೂಸ್ ಪ್ರಾಡಕ್ಟ್ ಆ್ಯಂಡ್ ಸರ್ವಿಸಸ್ ದಟ್ ಕನ್ಸಿಸ್ಟೆಂಟ್ಲಿ ಮೀಟ್ ಕಸ್ಟಮರ್ ರಿಕ್ವೈರ್ಮೆಂಟ್. ನಾವು ಯಾವ ಥರ ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡಬೇಕು ಅಂದರೆ ಅದು ಕನ್ಸಿಸ್ಟೆಂಟ್ಲಿ ಕಸ್ಟಮರ್ ಸರ್ವಿಸ್ ನೀಡ್ಸ್ ಆ್ಯಂಡ್ ಎಕ್ಸ್ಪೆಕ್ಟೇಷನ್ನ ಕಸ್ಟಮರ್ ರಿಕ್ವೈರ್ಮೆಂಟ್ಸ್ನ ಮೀಟ್ ಮಾಡ್ತಾ ಇರಬೇಕು. ಅಚೀವ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅಚೀವ್ ಆಗ್ತಾ ಇರಬೇಕು. ಇಂಪ್ರೂವ್ ಕಮ್ಯುನಿಕೇಷನ್ಸ್ ಆ್ಯಂಡ್ ಮಾರಲ್ ಇನ್ ದಿ ಆರ್ಗನೈಸೇಷನ್. ಎಂಪ್ಲಾಯ್ ಕಮ್ಯುನಿಕೇಷನ್ ಆಗಿರ್ಬೋದು, ಆರ್ಗನೈಸೇಷನ್ ಕಮ್ಯುನಿಕೇಷನ್ ಆಗಿರ್ಬೋದು, ಮ್ಯಾನೇಜ್ಮೆಂಟ್ ಕಮ್ಯುನಿಕೇಷನ್ ಆಗಿರ್ಬೋದು ಇಂಪ್ರೂವ್ ಆಗಬೇಕು. ಮತ್ತು ಎಂಪ್ಲಾಯ್ ಮಾರಲಿ ಚೆನ್ನಾಗಿರ್ಬೇಕು ಆರ್ಗನೈಸೇಷನಲ್ಲಿ. ರಿಡ್ಯೂಸ್ ಕಾಸ್ಟ್ ಆ್ಯಂಡ್ ಲಯಬಿಲಿಟೀಸ್. ಕಾಸ್ಟ್ ಮತ್ತು ಲಯಬಿಲಿಟೀಸ್ನ ಕಡಿಮೆ ಮಾಡ್ಕೋಬೇಕು. ಇನ್ಕ್ರೀಸ್ ಕಾನ್ಫಿಡೆನ್ಸ್ ಇನ್ ದಿ ಪ್ರೊಡಕ್ಷನ್ ಸಿಸ್ಟಮ್ ಒಂದು ಪ್ರೋಸೆಸ್ಸಲ್ಲಿ ಕಾನ್ಫಿಡೆನ್ಸ್ನ ಇನ್ಕ್ರೀಸ್ ಮಾಡಬೇಕು. ಇದು ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ನ ಗೋಲ್ಸ್ಗಳು. ನೆಕ್ಸ್ಟ್ ಕ್ವಶನ್, ವಾಟ್ ಆರ್ ಆಲ್ ದ QMS ಸ್ಟೇಟ್ಮೆಂಟ್? ಫಸ್ಟ್ ಒನ್ನು ಅವರ್ ವ್ಯಾಲ್ಯೂಸ್, ನಮ್ಮ ವ್ಯಾಲ್ಯೂಸ್. ಕಾನ್ಫಿಡೆಂಟಿಯಾಲಿಟಿ ಅಂದರೆ ಗೌಪ್ಯತೆ ಅಂತ. ಡಿಸ್ಕ್ರಿಷನ್ ವಿವೇಚನೆ. ಟ್ರಸ್ಟ್ ನಂಬಿಕೆ ಇರಬೇಕು. ಗುಡ್ ಜಡ್ಜ್ಮೆಂಟ್ ಉತ್ತಮ ತೀರ್ಪು ಇರಬೇಕು ಆರ್ಗನೈಸೇಷನಲ್ಲಿ. ಆನೆಸ್ಟ್ ಪ್ರಾಮಾಣಿಕತೆಯಾಗಿರಬೇಕು. ಸೆಕೆಂಡ್ ಪಾಯಿಂಟ್, ಅವರ್ ಕಸ್ಟಮರ್ ಅಂದರೆ ನಮ್ಮ ಕಸ್ಟಮರ್. ವಿ ಪ್ರೊವೈಡ್ ಅವರ್ ಕಸ್ಟಮರ್ ವಿತ್ ದಿ ಬೆಸ್ಟ್ ಸರ್ವಿಸ್ ಪಾಸಿಬಲ್ ಬೇಸ್ಡ್ ಆನ್ ದಿ ಅಂಡರ್ಸ್ಟ್ಯಾಂಡಿಂಗ್ ದಟ್ ವಿ ನೀಡ್ ದೇರ್ ಲಾಂಗ್ ಟರ್ಮ್ ಲಾಯಲಿಟಿ ಆ್ಯಂಡ್ ಸಪೋರ್ಟ್. ನಾವು ನಮ್ಮ ಕಸ್ಟಮರ್ಗೆ ಬೆಸ್ಟ್ ಸರ್ವಿಸ್ನ ಪ್ರೊವೈಡ್ ಮಾಡಬೇಕು, ಬೆಸ್ಟ್ ಪ್ರಾಡಕ್ಟ್ನ ನಾವು ಕಸ್ಟಮರ್ಗೆ ಡೆಲಿವರ್ ಮಾಡಬೇಕು. ಅವ್ರ ನೀಡ್ಸು ಮತ್ತು ಅವ್ರನ್ನ ಎಕ್ಸ್ಪೆಕ್ಟೇಷನ್ ಏನನ್ನ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅವ್ರ ಲಾಂಗ್ ಟರ್ಮ್ ಲಾಯಲಿಟಿಯಾಗಿ ಅವ್ರಿಗೆ ನಾವು ಪ್ರಾಡಕ್ಟ್ನ ಸರ್ವಿಸ್ ಮಾಡಬೇಕು. ಅವರ್ ರಿಲೇಷನ್ಶಿಪ್. ವಿ ಕ್ರಿಯೇಟ್ ಮ್ಯೂಚುವಲಿ ಬೆನಿಫಿಷಿಯಲಿ ಲಾಂಗ್ ಟರ್ಮ್ ರಿಲೇಷನ್ಶಿಪ್ ವಿತ್ ಅವರ್ ಪೀಪಲ್, ಕಸ್ಟಮರ್ ಆ್ಯಂಡ್ ಸಪ್ಲೈಯರ್. ನಾವು ನಮ್ಮ ಕಸ್ಟಮರ್ ಮತ್ತು ಸಪ್ಲೈಯರ್ ಜೊತೆ ಒಳ್ಳೆ ಮ್ಯೂಚುವಲ್ ಬೆನಿಫಿಷಿಯಲ್ ಲಾಂಗ್ ಟರ್ಮ್ ರಿಲೇಷನ್ಶಿಪ್ನ ಬಿಲ್ಡ್ ಮಾಡ್ಕೋಬೇಕು. ಅವರ್ ಪೀಪಲ್. ವಿ ಟ್ರೀಟ್ ಅವರ್ ಪೀಪಲ್ ವಿತ್ ಡಿಗ್ನಿಟಿ ಆ್ಯಂಡ್ ರೆಸ್ಪೆಕ್ಟ್. ನಮ್ಮ ಪೀಪಲ್ಗಳನ್ನ ನಾವು ಡಿಗ್ನಿಟಿ ಆ್ಯಂಡ್ ರೆಸ್ಪೆಕ್ಟಾಗಿ ಟ್ರೀಟ್ ಮಾಡಬೇಕು. ಆ್ಯಂಡ್ ಆರ್ ಕಮಿಟೆಡ್ ಟು ಹೆಲ್ಪ್ ದೆಮ್ ರೀಚ್ ದೇರ್ ಫುಲ್ ಪೊಟೆನ್ಷಿಯಲ್ ಥ್ರೂ ಡೆವಲಪ್ಮೆಂಟ್ ಆ್ಯಂಡ್ ಟ್ರೈನಿಂಗ್. ಅಲ್ಲಿ ವರ್ಕರ್ ಆಗಿರ್ಬೋದು, ಒಂದು ಎಂಪ್ಲಾಯ್ ಆಗಿರ್ಬೋದು, ಒಂದು ಆರ್ಗನೈಸೇಷನ್ ಒಳಗಡೆ ಅವರು ಫುಲ್ಲು ಪೊಟೆನ್ಷಿಯಲ್ ಆಗಿ ವರ್ಕ್ ಮಾಡೋ ಥರ ಅವ್ರಿಗೆ ಟ್ರೈನಿಂಗ್ ಕೊಡಬೇಕು, ನಾವು ಡೆವಲಪ್ಮೆಂಟ್ ಮಾಡಬೇಕು, ಅವ್ರನ್ನ ಗೈಡ್ ಮಾಡಬೇಕು, ಅವ್ರಿಗೆ ನಾವು ಹೆಲ್ಪ್ ಮಾಡಬೇಕು. ವಿ ಆಲ್ಸೋ ಎನ್ಕರೇಜ್ ದೆಮ್ ಟು ಪಾರ್ಟಿಸಿಪೇಟೆಡ್ ಇನ್ ಡಿಸಿಷನ್ ದಿ ಇನ್ಫ್ಲುಯೆನ್ಸ್ ದೇರ್ ಡೈಲಿ ವರ್ಕಿಂಗ್ ಲೈಫ್ಸ್. ಅವ್ರ ಡೈಲಿ ವರ್ಕಿಂಗ್ ಲೈಫ್ಸಲ್ಲಿ ಅವ್ರಿಗೆ ನಾವು ಎನ್ಕರೇಜ್ ಮಾಡಬೇಕು, ಅವರೇ ಓನ್ ಡಿಸಿಷನ್ ತಗೊಳ್ಳೋ ಥರ, ಪಾರ್ಟಿಸಿಪೇಟ್ ಆಗೋ ಥರ, ಓನ್ ಡಿಸಿಷನ್ ಮೇಕಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡೋ ಥರ ನಾವು ಅವ್ರಿಗೆ ಗೈಡ್ ಮಾಡಬೇಕು, ಇಂಪ್ರೂವ್ ಮಾಡಬೇಕು. Innovations, creativity. We encourage our people, customers and suppliers to solve problems through innovation and creativity and to seize opportunities. ನಾವು ನಮ್ಮ ಪೀಪಲ್ಗಾಗಿರ್ಬೋದು, ನಮ್ಮ ಕಂಪ್ನಿಲಿ ಆರ್ಗನೈಸೇಷನ್ ಒಳಗಡೆ ಇರೋ ಪೀಪಲ್ಗಾಗಿರ್ಬೋದು, ಕಸ್ಟಮರ್ಗಾಗಿರ್ಬೋದು, ಸಪ್ಲೈಯರ್ಗಾಗಿರ್ಬೋದು ನಾವು ಎನ್ಕರೇಜ್ ಮಾಡಬೇಕು. ಅವ್ರನ್ನ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಳೋ ಥರ ಎನ್ಕರೇಜ್ ಮಾಡಬೇಕು. ಇನೋವೇಷನ್ ಆ್ಯಂಡ್ ಕ್ರಿಯೇಟಿವಿಟಿ ಮೂಲಕ ಅವ್ರ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಳೋ ಥರ ನಾವು ಅವ್ರನ್ನ ಎನ್ಕರೇಜ್ ಮಾಡಬೇಕು. ಕ್ವಾಲಿಟಿ. ವಿ ಸ್ಟ್ರೈವ್ ಫಾರ್ ಆ್ಯನ್ ಇಂಪಾರ್ಟೆಂಟ್ ವೇರ್ ಕ್ವಾಲಿಟಿ ಈಸ್ ಆ್ಯನ್ ಪ್ಯಾರಾಮೌಂಟ್ ಇಂಪಾರ್ಟೆನ್ಸ್. ನಮ್ಮ ಕ್ವಾಲಿಟಿ ಅನ್ನೋದು ಪರಿಸರದ ಪ್ರಾಮುಖ್ಯತೆಗಾಗಿ ಶ್ರಮಿಸುತ್ತಿದೆ ಅಂತ ಈ ಪಾಯಿಂಟ್ ಹೇಳುತ್ತೆ ಫ್ರೆಂಡ್ಸ್. ಲಾಸ್ಟ್ ಇಂಪಾರ್ಟೆಂಟ್ ಕ್ವಶನ್ನು, ವಾಟ್ ಆರ್ ಆಲ್ ದ 7 ಪ್ರಿನ್ಸಿಪಲ್ಸ್ ಆಫ್ QMS? ಯಾವುವು 7 ಪ್ರಿನ್ಸಿಪಲ್ಗಳು QMSನ ಅಂತ. ಫಸ್ಟ್ ಒನ್ನು ಕಸ್ಟಮರ್ ಫೋಕಸ್ಸು. ಕಸ್ಟಮರ್ ಡಿಪೆಂಡ್ಸ್ ಆನ್ ದೇರ್ ಕಸ್ಟಮರ್ಸ್ ಆ್ಯಂಡ್ ದೇರ್ ಫೋರ್ ಶುಡ್ ಅಂಡರ್ಸ್ಟ್ಯಾಂಡ್ ಕರೆಂಟ್ ಆ್ಯಂಡ್ ಫ್ಯೂಚರ್ ಕಸ್ಟಮರ್ ನೀಡ್ಸ್, ಶುಡ್ ಮೀಟ್ ಕಸ್ಟಮರ್ ರಿಕ್ವೈರ್ಮೆಂಟ್ಸ್ ಆ್ಯಂಡ್ ಸ್ಟ್ರೈವ್ ಟು ಎಕ್ಸೀಡ್ ಕಸ್ಟಮರ್ ಎಕ್ಸ್ಪೆಕ್ಟೇಷನ್.
ನೀವು ಯಾವುದೇ ಆರ್ಗನೈಜೇಷನ್ ತಗೊಳ್ಳಿ, ಆ ಆರ್ಗನೈಜೇಷನು ಆ ಕಸ್ಟಮರ್ನ ಕರೆಂಟ್ ಮತ್ತು ಫ್ಯೂಚರ್ಸ್ ಡಿಮ್ಯಾಂಡ್ಸ್ ಆಗಿರ್ಬೋದು, ನೀಡ್ಸ್ನ ಎಕ್ಸ್ಪೆಕ್ಟೇಷನ್ನ ಫುಲ್ಫಿಲ್ ಮಾಡಬೇಕು. ಹಾಗೆ ಅವನು ಆ ನೀಡ್ಸ್ ಆ್ಯಂಡ್ ಎಕ್ಸ್ಪೆಕ್ಟೇಷನ್ ಏನಿದೆ, ಅವರು ಕಸ್ಟಮರ್ ಎಕ್ಸ್ಪೆಕ್ಟೇಷನ್ ಇದೆ, ಕಸ್ಟಮರ್ ರಿಕ್ವೈರ್ಮೆಂಟ್ಸ್ ಏನಿದೆ ಅದನ್ನು ಎಕ್ಸೈಡ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಇದು ಕಸ್ಟಮರ್ ಫೋಕಸ್ಸು. ಲೀಡರ್ಶಿಪ್ ಅಂದರೆ ಲೀಡರ್ಸ್ ಎಸ್ಟಾಬ್ಲಿಷ್ ಯೂನಿಟಿ ಆಫ್ ಪರ್ಪಸ್ ಆ್ಯಂಡ್ ಡೈರೆಕ್ಷನ್ಸ್ ಆಫ್ ದಿ ಆರ್ಗನೈಜೇಷನ್. ದೇ ಶುಡ್ ಕ್ರಿಯೇಟ್ ಆ್ಯಂಡ್ ಮೇಂಟೈನ್ ಇನ್ ದಿ internal environment in which people can become fully involved in achieving the organization objectives. ಈ ಪಾಯಿಂಟ್ ಏನು ಹೇಳುತ್ತೆ ಅಂದರೆ, ಲೀಡರ್ಸು ಅಲ್ಲಿ ಕಂಪ್ನಿ ಒಳಗಡೆ ಆರ್ಗನೈಜೇಷನ್ ಒಳಗಡೆ ಟೀಮ್ನ ಯಾವ ಥರ ಬಿಲ್ಡ್ ಮಾಡಬೇಕು ಅಂದರೆ, ಯಾವ ಥರ ಗೈಡ್ ಮಾಡಬೇಕು ಅಂದರೆ, ಆ ಟೀಮು ಆ ಕ್ವಾಲಿಟಿ ಆಬ್ಜೆಕ್ಟಿವ್ಸ್ ಆಗಿರ್ಬೋದು, ಆರ್ಗನೈಜೇಷನ್ ಆಬ್ಜೆಕ್ಟಿವ್ಸ್ ಆಗಿರ್ಬೋದು, ಅದನ್ನು ಫುಲ್ಫಿಲ್ ಮಾಡೋ ಥರ, ಅದರೊಳಗಡೆ ಇನ್ವಾಲ್ವ್ ಆಗಿ ಆ ಆಬ್ಜೆಕ್ಟಿವ್ಸ್ನ ಅಚೀವ್ ಮಾಡೋ ಥರ ನಾವು ಟೀಮ್ನ ಬಿಲ್ಡ್ ಮಾಡಬೇಕು ಅಂತ ಹೇಳ್ತೀವಿ ಈ ಪಾಯಿಂಟು. ಎಂಗೇಜ್ಮೆಂಟ್ ಆಫ್ People at all the levels are the essence of an organization, and their full involvement enables their abilities to be used for the organization benefit. ಈ ಪಾಯಿಂಟ್ ಏನು ಹೇಳುತ್ತೆ ಅಂದರೆ, ಆರ್ಗನೈಜೇಷನ್ ಒಳಗಡೆ ಪೀಪಲ್ಗಳು ಮತ್ತು ಎಂಪ್ಲಾಯೀಸ್ ಆಗಿರ್ಬೋದು, ವರ್ಕರ್ಸ್ ಆಗಿರ್ಬೋದು, ಅವರು ಫುಲ್ಲಿ ಇನ್ವಾಲ್ವ್ಮೆಂಟ್ ತೋರಿಸ್ಬೇಕು. ಅವರು ಎನೇಬಲ್ಸ್, ಅವರ ಸ್ಟ್ರೆಂತ್ ಏನಿದೆ ಅದನ್ನು, ಅವರು ಎಬಿಲಿಟೀಸ್ ಏನಿದೆ, ಅವ್ರ ಎಬಿಲಿಟಿ ಏನಿದೆ ಅದನ್ನು ಎನೇಬಲ್ ಮಾಡಿಕೊಂಡು ಆರ್ಗನೈಜೇಷನ್ ಬೆನಿಫಿಟ್ ಆಗೋ ಥರ ವರ್ಕ್ ಮಾಡಬೇಕಂತ ಹೇಳುತ್ತೆ. ನೆಕ್ಸ್ಟು ಪ್ರೋಸೆಸ್ ಅಪ್ರೋಚ್. A desired result is achieved more efficiently when activities and related resource and managed as a process. ಒಂದು ಡಿಸೈರ್ಡ್ ರಿಸಲ್ಟು ಕಂಪ್ನಿ ಒಳಗಡೆ, ಆರ್ಗನೈಜೇಷನ್ ಒಳಗಡೆ ಯಾವಾಗ ಎಫಿಷಿಯೆಂಟ್ಲಾಗಿ ಎಫೆಕ್ಟಿವ್ ಆಗಿ ಅಚೀವ್ ಆಗುತ್ತೆ ಅಂದರೆ, ಆ್ಯಕ್ಟಿವಿಟೀಸ್ ಮತ್ತು ರಿಲೇಟೆಡ್ ರಿಸೋರ್ಸ್ನ ನಾವು ಕರೆಕ್ಟಾಗಿ ಮ್ಯಾನೇಜ್ ಮಾಡಿದಾಗ, ಒಂದು ಪ್ರೋಸೆಸ್ ಒಳಗಡೆ, ಒಂದು ಆರ್ಗನೈಜೇಷನ್ ಒಳಗಡೆ ಕರೆಕ್ಟಾಗಿ ಮ್ಯಾನೇಜ್ ಮಾಡಿದಾಗ ಆ ರಿಸಲ್ಟ್ ಅಚೀವ್ ಆಗುತ್ತೆ. ಇದು ಪ್ರೋಸೆಸ್ ಅಪ್ರೋಚ್ ಅಂತ. ನಾವು ಕಂಪ್ನೀಲಿ ಎಂಪ್ಲಾಯ್ಗಳಿಗೆ ಪ್ರೋಸೆಸ್ ಬಗ್ಗೆ ಕರೆಕ್ಟಾಗಿ ನಾಲೆಡ್ಜ್ನ ಗೈಡ್ ಮಾಡಬೇಕು ಮತ್ತು ನಾಲೆಡ್ಜ್ ಕೊಡಬೇಕು. ಆಗ ಏನು ಮಾಡ್ತಾರೆ, ಅವರು ಎಫೆಕ್ಟಿವ್ ಆಗಿ ಎಫಿಷಿಯೆಂಟಾಗಿ ವರ್ಕ್ ಮಾಡ್ತಾರೆ. ಆವಾಗ ರಿಲೇಟೆಡ್ ರಿಸೋರ್ಸ್ಗಳು ಏನಿದೆ, ಆ್ಯಕ್ಟಿವಿಟೀಸ್ ಏನು ಮಾಡ್ತಾರೆ ಅದನ್ನೆಲ್ಲ ಮ್ಯಾನೇಜ್ ಮಾಡಿಕೊಂಡು ಪ್ರೋಸೆಸ್ ಕರೆಕ್ಟಾಗಿ ಫಾಲೋ ಆಗುತ್ತೆ, ಪ್ರೋಸೆಸ್ ಅಚೀವ್ ಆಗುತ್ತೆ, ಒಂದು ಡಿಸೈರ್ಡ್ ರಿಸಲ್ಟ್ ಕೊಡುತ್ತೆ. ನೆಕ್ಸ್ಟ್ ಪಾಯಿಂಟ್ ಇಂಪ್ರೂವ್ಮೆಂಟ್ ಆಫ್ ದಿ ಆರ್ಗನೈಜೇಷನ್. ಓವರ್ ಆಲ್ ಪರ್ಫಾರ್ಮೆನ್ಸ್ ಶುಡ್ ಬಿ ಎ ಪರ್ಮನೆಂಟ್ ಆಬ್ಜೆಕ್ಟಿವ್ ಆಫ್ ದಿ ಆರ್ಗನೈಜೇಷನ್. ಅಂದರೆ ಒಂದು ಆರ್ಗನೈಜೇಷನಲ್ಲಿ ಯಾವಾಗಲೂ ಇಂಪ್ರೂವ್ಮೆಂಟ್ ಅನ್ನೋದು ಇರಬೇಕು. ಓವರ್ ಆಲ್ ಪರ್ಫಾರ್ಮೆನ್ಸ್ ಶುಡ್ ಬಿ ಎ ಪರ್ಮನೆಂಟ್ ಆಬ್ಜೆಕ್ಟಿವ್ ಆಫ್ ದಿ ಆರ್ಗನೈಜೇಷನ್. ಅಂದರೆ ಒಂದು ಓವರ್ ಆಲ್ ಪರ್ಫಾರ್ಮೆನ್ಸ್ ಏನು ಮಾಡಿದೆ ಲಾಸ್ಟ್ 1 ಇಯರಲ್ಲಿ, ಅದೇ ಒಂದು ಆರ್ಗನೈಜೇಷನಿನ ಪರ್ಮನೆಂಟ್ ಆಬ್ಜೆಕ್ಟಿವ್ ಆಗುತ್ತೆ. ಎವಿಡೆನ್ಸ್ ಬೇಸ್ಡ್ ಡಿಸಿಷನ್ ಮೇಕಿಂಗ್. ಎಫೆಕ್ಟಿವ್ ಡಿಸಿಷನ್ಸ್ ಆರ್ ಬೇಸ್ಡ್ ಆನ್ ದಿ ಅನಾಲಿಸಿಸ್ ಆಫ್ ಡಾಟಾ ಆ್ಯಂಡ್ ಇನ್ಫಾರ್ಮೇಷನ್. ಒಂದು ಡಿಸಿಷನ್ ತಗೋತಾ ಇದ್ದೀರಾ, ಒಂದು ಎಫೆಕ್ಟಿವ್ ಡಿಸಿಷನ್ ತಗೋತಾ ಇದ್ದೀರಾ ಅಂದರೆ, ನಾವು ಯಾವಾಗಲೂ ಎವಿಡೆನ್ಸ್ ಇಟ್ಕೊಂಡು, ಡೇಟಾ ಇಟ್ಕೊಂಡು ಡಿಸಿಷನ್ ತಗೋಬೇಕು ಅಂತ ಈ ಪಾಯಿಂಟ್ ಹೇಳುತ್ತೆ. ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್ ಥ್ರೂ ಎಫೆಕ್ಟಿವ್ ಕಮ್ಯುನಿಕೇಷನ್ ಆ್ಯಂಡ್ ಕಾಂಟ್ರಾಕ್ಟ್ ಕಂಟ್ರೋಲ್ ಅಸಿಸ್ಟ್ ದಿ ಅಶ್ಯೂರೆನ್ಸ್ ಆಫ್ ಅಗ್ರೀಡ್ ಔಟ್ಕಮ್ಸ್ ಫ್ರಮ್ ದಿ ಪ್ರೋಸೆಸ್. ಅಂದರೆ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್ ಅಂದರೆ ಸಿಂಪಲಾಗಿ ಹೇಳಬೇಕು ಅಂದರೆ, ಸಪ್ಲೈಯರ್ ಹತ್ರ ಆಗಿರ್ಬೋದು, ಕಸ್ಟಮರ್ ಹತ್ರ ಆಗಿರ್ಬೋದು, ಮ್ಯಾನೇಜ್ಮೆಂಟ್ ರಿಲೇಷನ್ಶಿಪ್ ಚೆನ್ನಾಗಿರಬೇಕು ಅಂತ ಹೇಳುತ್ತೆ ಈ ಪಾಯಿಂಟು. ಇಷ್ಟು ಫ್ರೆಂಡ್ಸ್, ಬೇಸಿಕ್ಸ್ ಆಫ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಹಾಗೂ 7 ಪ್ರಿನ್ಸಿಪಲ್ಸ್ ಆಫ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಈ ಕಾನ್ಸೆಪ್ಟ್ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ಲೈಕ್ ಮಾಡಿ. ಇದೇ ಥರ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಈ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ PDF ಏನಾದ್ರು ಬೇಕಾದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.